ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಒಂದು ಹೊಸ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಭಾಳ ಜನ ಕೇಳ್ತಾ ಇದ್ರು, ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳನ್ನ ಹೇಗೆ ಟ್ರೇಡ್ ಮಾಡೋದು, ಅದ್ರ ಬಗ್ಗೆ ಹೇಳಿ ಅಂತ. ಹಾಗಾಗಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳ ಒಂದು ಎಜುಕೇಷನಲ್ ಸೀರೀಸ್ನ ಕನ್ನಡದಲ್ಲೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಸೀರೀಸ್ನ ಕಂಪ್ಲೀಟಾಗಿ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಇದನ್ನು ನೋಡಿದ ಮೇಲೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳ ಬಗ್ಗೆ ಯಾವುದೇ ಡೌಟು ನಿಮ್ಮ ತಲೆ ಒಳಗಡೆ ಇರೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜನಗಳಲ್ಲಿರ್ತಕ್ಕಂಥ ಒಂದು ಮಿತ್ ಇದೆ, ಅದು ಕೂಡ ಹೊರಟೋಗುತ್ತೆ. ಈ ವಿಡಿಯೋ ಸೀರೀಸ್ನಲ್ಲಿ ಯಾವ್ಯಾವ ಕಂಟೆಂಟ್ಗಳನ್ನ ಕವರ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಒಮ್ಮೆ ನೋಡ್ಕೊಂಬಂದ್ಬಿಡೋಣ. ಫಸ್ಟಿಗೆ ಇಂಟ್ರೊಡಕ್ಷನ್ ಅಬೌಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್, ಅದ್ರ ಬಗ್ಗೆ ಡೀಟೇಲಾಗಿ ಇಂಟ್ರೊಡಕ್ಷನ್ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಫ್ಯೂಚರ್ ಟ್ರೇಡಿಂಗ್ನ ಇಂಪಾರ್ಟೆನ್ಸ್ ಏನು, ಲಾಟ್ ಸೈಜ್ ಅಂದ್ರೇನು, ಕಾಂಟ್ರಾಕ್ಟ್ ಅಂದ್ರೇನು, ಮಾರ್ಜಿನ್ ಮತ್ತು ಲಿವರೇಜ್ ಅಂದ್ರೇನು, ಅಂಡರ್ಲೈನ್ ವ್ಯಾಲ್ಯೂ ಅಂತ ಅಂದರೆ ಏನು, ಮಾರ್ಕೆಟ್ ಲಾಟ್ನ ನಾವು ಯಾವ ಥರ ನೋಡ್ತೀವಿ, ಮಾರ್ಜಿನ್ ಕ್ಯಾಲ್ಕುಲೇಷನ್ನು, ಸ್ಪ್ಯಾನ್ ಮಾರ್ಜಿನ್ನು, ಎಕ್ಸ್ಪೋಜರ್ ಮಾರ್ಜಿನ್ ಅಂದ್ರೇನು, ಮಾರ್ಜಿನ್ ಕ್ಯಾಲ್ಕುಲೇಟರ್ ಯಾವ ಥರ ಮಾಡ್ತೀವಿ, ಎಕ್ಸ್ಪೈರಿ ಆ್ಯಂಡ್ ರೋಲ್ ಓವರ್ ಯಾವ ಥರ ಆಗುತ್ತೆ, ಅಡ್ವಾನ್ಸ್ಡ್ ಆಪ್ಷನ್ ಟ್ರೇಡಿಂಗು, ಅದರಲ್ಲಿ ಕಾಲ್ ಮತ್ತು ಪುಟ್ ಬರ್ತಾ ಹೋಗುತ್ತೆ. ಬೈಯಿಂಗ್ ಆ್ಯಂಡ್ ಸೇಲಿಂಗ್ ಆಫ್ ಕಾಲ್ ಆ್ಯಂಡ್ ಪುಟ್ ಆಪ್ಷನ್ಸು, ಸ್ಟ್ರೈಕ್ ಪ್ರೈಸ್ ಅಂದ್ರೇನು, ಅಟ್ ದ ಮನಿ ಕಾಲ್ ಆ್ಯಂಡ್ ಪುಟ್ ಅಂದ್ರೇನು, ಇನ್ ದ ಮನಿ ಕಾಲ್ ಆ್ಯಂಡ್ ಪುಟ್ ಅಂದ್ರೇನು, ಔಟ್ ಆಫ್ ದ ಮನಿ ಕಾಲ್ ಆ್ಯಂಡ್ ಪುಟ್ ಅಂದ್ರೇನು, ಸ್ಪಾಟ್ ಪ್ರೈಸ್ ಅಂದ್ರೇನು, ಸ್ಟ್ರೈಕ್ ಪ್ರೈಸ್ ಅಂದ್ರೇನು, ಆಪ್ಷನ್ ಚೈನ್ ಯಾವ ಥರ ನಾವು ಅನಾಲಿಸಿಸ್ ಮಾಡ್ತೀವಿ. ನೆಕ್ಸ್ಟು ಆಪ್ಷನ್ ಗ್ರೀಕ್ಸ್ಗಳ್ನೂ ಕೂಡ ಇದರಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಥೀಟಾ ವ್ಯಾಲ್ಯೂ ಯಾವ ಥರ ಡಿಕೆ ಆಗುತ್ತೆ, ಡೆಲ್ಟಾ ಅಂದ್ರೇನು, ಗಾಮಾ ಅಂದ್ರೇನು, ವೇಗ ಅಂದ್ರೇನು, ಗ್ರೀಕ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಂಡಿಯಾ ವಿಕ್ಸ್ ಅಂದ್ರೇನು, ಇಂಡಿಯಾ ವಿಕ್ಸ್ ಹೈ ಆದರೆ ಏನಾಗುತ್ತೆ, ಲೋ ಆದರೆ ಏನಾಗುತ್ತೆ, ನೆಕೆಡ್ ಮತ್ತು ಕವರ್ಡ್ ಪೊಸಿಷನ್ಗಳಂದ್ರೇನು, ಈ ಥರ ಎಲ್ಲ ಕಂಟೆಂಟ್ಗಳನ್ನು ಸಿಂಪಲ್ ಆದಂಥ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ಎಲ್ಲ ವೀಡಿಯೋಗಳನ್ನ ಮೊದಲಿಂದ ಕೊನೆವರೆಗೂ ನೋಡ್ತಾ ಹೋಗಿ. ನೀವು ಇದನ್ನು ನೋಡಿದ್ಮೇಲೆ ಡಿರೈವೇಟಿವ್ ಟ್ರೇಡಿಂಗ್ ನಿಮಗೆ ಭಾಳನೇ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿಂದ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ಯೂಚರ್ ಆ್ಯಂಡ್ ಆಪ್ಷನ್ ಇದನ್ನು ನಾವು ಡಿರೈವೇಟಿವ್ಸ್ ಅಂತ ಕೂಡ ಕರಿತೀವಿ, ಹಾಗೆ ಎಫ್ ಆ್ಯಂಡ್ ಓ ಅಂತಲೂ ಕೂಡ ಕರಿತೀವಿ. ಡಿರೈವೇಟಿವ್ಸ್ ಇದರ ಹೆಸರೇ ಹೇಳೋ ಥರ ಇದು ಯಾವುದೋ ಒಂದು ವಸ್ತುವಿನಿಂದ ಉತ್ಪತ್ತಿ ಆಗಿರೋವಂಥದ್ದು. ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳಿಗೆ ಇಂಡಿಪೆಂಡೆಂಟ್ ಐಡೆಂಟಿಟಿ ಅನ್ನೋದು ಇರೋದಿಲ್ಲ. ಇವುಗಳ ವ್ಯಾಲ್ಯೂಯೇಷನ್ನು ಅಂಡರ್ಲೈಂಗ್ ಅಸೆಟ್ನ ವ್ಯಾಲ್ಯೂಯಿಂದ ಡಿರೈವ್ ಆಗಿರುತ್ತೆ. ಅಂದರೆ ಅಂಡರ್ಲೈಂಗ್ ಅಸೆಟ್ನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಅಂಡರ್ಲೈಂಗ್ ಅಸೆಟ್ ಅಂದರೆ ಏನು, ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಅರ್ಥ ಮಾಡಿಕೊಂಡ್ರೆ ನಮಗಿದು ಅರ್ಥ ಆಗುತ್ತೆ. ಎಲ್ಲರೂ ಕೂಡ ಅಕ್ಕಿಯನ್ನು ನೋಡಿದ್ದೀವಿ. ಅಕ್ಕಿಯಿಂದ ಡಿಫ್ರೆಂಟ್ ಆಗಿರೋ ಐಟಮ್ಸ್ಗಳನ್ನ ನಾವು ರೆಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೆಜಿಟಬಲ್ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಐಟಮ್ಸ್ಗಳನ್ನ ನಾವು ರೆಡಿ ಮಾಡಬಹುದು. ಬಟ್ ಈ ಎಲ್ಲ ಐಟಮ್ಸ್ಗಳಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ. ಅಕ್ಕಿ ಇಲ್ಲ ಅಂದರೆ ಈ ಯಾವ ಐಟಮ್ಸ್ಗಳನ್ನು ನಾವು ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಅಕ್ಕಿಯನ್ನು ಅಂಡರ್ಲೈಂಗ್ ಅಸೆಟ್ ಅಂತ ಕರಿಬಹುದು. ಹಾಗೆಯೇ ಈ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಐಟಮ್ಸ್ಗಳನ್ನ ಡಿರೈವೇಟಿವ್ಸ್ ಅಂತ ಕರಿತೀವಿ. ಅದೇ ಥರನೇ ಈ ಸ್ಟಾಕ್ ಮಾರ್ಕೆಟಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳನ್ನ ಡಿರೈವೇಟಿವ್ಸ್ ಅಂತ ಕರಿತೀವಿ. ಇನ್ ಕೇಸ್ ಅಕ್ಕಿನಲ್ಲಿ ಏನಾದರೂ ಕೆಟ್ಟು ಹೋಗಿತ್ತು ಅಂದರೆ, ಅಥವಾ ಬೂಸ್ಟ್ ಬಂದಿರೋ ಅಕ್ಕಿ ತೊಗೊಂಡು ನಾವು ಈ ಐಟಮ್ಸ್ಗಳನ್ನ ರೆಡಿ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಅದರ ರುಚಿ ಕೂಡ ಕೆಟ್ಟಾಗುತ್ತೆ. ಅದೇ ಥರನೇ ಅಂಡರ್ಲೈಂಗ್ ಅಸೆಟ್ನಲ್ಲಿ ಯಾವುದೇ ರೀತಿ ವೇರಿಯೇಷನ್ ಅಥವಾ ಚೇಂಜಸ್ ಏನಾದರೂ ಆಯಿತು ಅಂದರೆ ಅದು ಡೈರೆಕ್ಟಾಗಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳ ಮೇಲೂ ಕೂಡ ಆಗುತ್ತೆ, ಅಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಹಾಗಾದರೆ ಅಂಡರ್ಲೈಂಗ್ ಅಸೆಟ್ ಅಂದರೆ ಯಾವುದು? ಅಂಡರ್ಲೈಂಗ್ ಅಸೆಟ್ ಅಂತ ಹೇಳಿದ್ರೆ ಶೇರ್ಸ್ ಇರ್ಬೋದು, ಕಮಾಡಿಟೀಸ್ಗಳಾಗಿರ್ಬೋದು, ಗೋಲ್ಡು, ಕ್ರೂಡ್ ಆಯಿಲು, ಬಾಂಡು, ಇವೆಲ್ಲವೂ ಕೂಡ ಅಂಡರ್ಲೈಂಗ್ ಅಸೆಟ್ಗಳಾಗಿರುತ್ತೆ. ಇವೆಲ್ಲವನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಅಂಡರ್ಲೈಂಗ್ ಅಸೆಟ್ ಅಂತ ಹೇಳಿ ಕರಿತೀವಿ. ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಗಳು ಶೇರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅಥವಾ ಕಂಪ್ನಿ ಸ್ಟಾಕ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಅಂಡರ್ಲೈಂಗ್ ಅಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಂಪ್ನಿಗಳ ಶೇರು ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಫ್ಯೂಚರ್ನ ಪ್ರೈಸು ಕೂಡ ಮೇಲೆ ಹೋಗ್ತಾ ಹೋಗುತ್ತೆ. ಕಂಪ್ನಿಗಳ ಶೇರು ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಫ್ಯೂಚರ್ನ ಪ್ರೈಸು ಕೂಡ ಕೆಳಗಡೆ ಬೀಳ್ತಾ ಹೋಗುತ್ತೆ. ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ ಈ ಅಂಡರ್ಲೈಂಗ್ ಅಸೆಟ್ನ ವ್ಯಾಲ್ಯೂಸು ಯಾವ ಥರ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಆ ಎಲ್ಲ ವೇರಿಯೇಷನ್ಗಳು ಡೈರೆಕ್ಟಾಗಿ ಫ್ಯೂಚರ್ ಮತ್ತು ಆಪ್ಷನ್ಗಳ ಮೇಲೆ ತೋರಿಸ್ತಾ ಹೋಗುತ್ತೆ. ಅದನ್ನು ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಈ ಫ್ಯೂಚರ್ ಕಾಂಟ್ರಾಕ್ಟ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂದರೆ ಒಂದು ಜನರಲ್ ಎಕ್ಸಾಂಪಲ್ ಇದೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಮಗೆ ಈ ಫ್ಯೂಚರ್ ಕಾಂಟ್ರಾಕ್ಟು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಲ್ಲರೂ ಕೂಡ ಇದೇ ಎಕ್ಸಾಂಪಲ್ ತಗೊಳ್ತಾರೆ, ನಾನು ಕೂಡ ಅದೇ ಎಕ್ಸಾಂಪಲ್ ತಗೊಂಡು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಎಕ್ಸಾಂಪಲ್ನಲ್ಲಿ ಒಬ್ಬ ರೈತ ಇರ್ತಾನೆ, ಅವನು ಟೊಮೊಟೊ ಬೆಳೆದಿರ್ತಾನೆ. ಆದರೆ ರೈತನಿಗೆ ಯಾವಾಗಲೂ ಒಂದು ಚಿಂತೆ ಕಾಡ್ತಾ ಇರುತ್ತೆ, ಅವನು ಬೆಳೆದಿರ್ತಕ್ಕಂಥ ಟೊಮೊಟೊಗೆ ಒಳ್ಳೆ ಬೆಲೆ ಸಿಗುತ್ತೋ ಇಲ್ವೋ ಅಂತ. ಕೆಲವೊಂದು ಸಲ ಟೊಮೊಟೊ 3 ರೂಪಾಯಿ ಕೆ ಜಿಗೆಲ್ಲ ಸಿಗುತ್ತೆ,
ಅದೇ ಟೊಮೊಟೊ ಕೆಲವೊಂದು ಸಲ 400 ರೂಪಾಯಿ ಕೆ ಜಿಗೂ ಕೂಡ ಸಿಗುತ್ತೆ. ಆದರೆ ರೈತ ಇವತ್ತು ಟೊಮೊಟೊ ಬೆಳೆಯೋದಕ್ಕೆ ಹಾಕಿದ್ದಾನೆ ಅಂದರೆ ಇನ್ನು 3 ತಿಂಗಳಾದಮೇಲೆ ಟೊಮೊಟೊ ಬೆಳೆ ಬರುತ್ತೆ. ಆದರೆ ಅವತ್ತಿನ ದಿನ ಅದರ ಪ್ರೈಸ್ ಏನಿರ್ಬೋದು? ಇಲ್ಲ ಅದು 3 ರೂಪಾಯಿಗೆ ಸಿಗ್ತಾ ಇರ್ಬೋದು, ಅಥವಾ 400 ರೂಪಾಯಿಗೂ ಕೂಡ ಸಿಗ್ತಾ ಇರ್ಬೋದು. ಆದರೆ ನಮ್ಮ ರೈತನಿಗೆ 1 ಕೆ ಜಿ ಟೊಮೊಟೊ ಬೆಳೆಯೋದಕ್ಕೆ 5 ರೂಪಾಯಿ ಖರ್ಚಾಗುತ್ತೆ. ಅವನು 5 ರೂಪಾಯಿ ಖರ್ಚು ಮಾಡಿ 3 ರೂಪಾಯಿಗೆ ಸೇಲ್ ಮಾಡ್ದ ಅಂದರೆ ಅದು ಅವನಿಗೆ ಲಾಸು. ಆದರೆ ಅವತ್ತಿನ ದಿನ ಏನಾದರೂ 400 ರೂಪಾಯಿ ಕೆ ಜಿ ಇತ್ತು ಅಂದರೆ ರೈತನಿಗೆ ಬಂಪರ್ ಲಾಭ ಆಗುತ್ತೆ. ಆದರೆ ಈ ನಮ್ಮ ರೈತನಿಗೆ 3 ರೂಪಾಯಿ ಕೆ ಜಿ ಹಾಗೆ ಟೊಮೊಟೊ ಸೇಲ್ ಆಗೋದು ಬೇಡ, 400 ರೂಪಾಯಿ ಕೆ ಜಿ ಹಾಗೆ ಟೊಮೊಟೊ ಸೇಲ್ ಮಾಡೋದು ಬೇಡ. ಅವನಿಗೆ ಅವ್ನು ಬೆಳೆದಿರ್ತಕ್ಕಂಥ ಟೊಮೊಟೊ ಮೇಲೆ 10 ರಿಂದ 15 ರೂಪಾಯಿ ಸಿಕ್ಕರೆ ಸಾಕು. ಈ ಎಕ್ಸಾಂಪಲ್ನಲ್ಲಿ ಇವತ್ತಿನ ಡೇಟನ್ನು 1 ಜನವರಿ ಅಂತೇಳಿ ಕನ್ಸಿಡರ್ ಮಾಡೋಣ. ಇವತ್ತಿನ ದಿನ ಟೊಮೊಟೊ ಪ್ರೈಸ್ ಬಂದ್ಬಿಟ್ಟು 15 ರೂಪಾಯಿ ಕೆ ಜಿ ಇದೆ. ಇವತ್ತಿನ ದಿನವೇ ನಮ್ಮ ರೈತ ಟೊಮೊಟೊ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ 3 ತಿಂಗಳು ಅಂದರೆ 31 ಮಾರ್ಚ್ಗೆ ನಮ್ಮ ರೈತನ ಟೊಮೊಟೊ ಬರುತ್ತೆ. ಸೊ ಇದ್ರ ಮಧ್ಯೆ ನಮ್ಮ ರೈತ ಏನು ಮಾಡ್ತಾನೆ ಅಂತಂದರೆ ಹೋಲ್ಸೇಲ್ ಡೀಲರ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ಹೋಲ್ಸೇಲ್ ಡೀಲರ್ ಮತ್ತು ರೈತನ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಅದನ್ನು ನಾವು ಅಗ್ರಿಮೆಂಟ್ ಅಂತಲೂ ಕೂಡ ಕರಿತೀವಿ. ಆ ಅಗ್ರಿಮೆಂಟ್ ಏನಪ್ಪ ಅಂತಂದರೆ ಇವತ್ತಿನ ದಿನ ಟೊಮೊಟೊ ಪ್ರೈಸ್ 15 ರೂಪಾಯಿ ಇದೆ, 15 ರೂಪಾಯಿ ಕೆ ಜಿ ನಡೀತಾ ಇದೆ. ಇವತ್ತಿಂದ 3 ತಿಂಗಳು ಅಂದರೆ 31 ಮಾರ್ಚ್ಗೆ ರೈತ ಬೆಳೆದಿರೋ ಅಷ್ಟು ಟೊಮೊಟೊ ಹಣ್ಣನ್ನು 15 ರೂಪಾಯಿ ಕೆ ಜಿ ಹಾಗೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೋಲ್ಸೇಲ್ ಡೀಲರ್ ಅಗ್ರಿಮೆಂಟ್ ಮಾಡ್ಕೋತಾನೆ. ಆದರೆ ಅವತ್ತಿನ ದಿನ ಪ್ರೈಸ್ 3 ರೂಪಾಯಿ ಇರಲಿ ಅಥವಾ 400 ರೂಪಾಯಿ ಇರಲಿ, ಆದರೆ ಆ ಟೊಮೊಟೊ ಸೇಲ್ ಆಗೋದು ಮಾತ್ರ 15 ರೂಪಾಯಿ ಕೆ ಜಿ ಹಾಗೆ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಆ ಇಬ್ಬರ ಮೈಂಡ್ ಸೆಟ್. ರೈತನಿಗೆ ಏನು ಚಿಂತೆ ಇರುತ್ತೆ, ಅವನು 3 ರೂಪಾಯಿ ಕೆ ಜಿ ಹಾಗೆ ಅವನ ಟೊಮೊಟೊ ಸೇಲ್ ಆಗಬಾರ್ದು, ಅದರಿಂದ ಅವನಿಗೆ ಲಾಸ್ ಆಗುತ್ತೆ. ಅದೇ ಥರ ಹೋಲ್ಸೇಲ್ ಡೀಲರ್ಗೆ ಏನು ಅನಿಸುತ್ತೆ ಅಂತ ಅಂದರೆ ಇನ್ನು 3 ತಿಂಗಳಾದಮೇಲೆ ಟೊಮೊಟೊ ಪ್ರೈಸು 70 ರೂಪಾಯಿಗೆ ಹೋಗ್ಬೋದು. ಯಾಕೆ ಅಂದರೆ ಟೊಮೊಟೊ ಪ್ರೊಡಕ್ಷನ್ ಈ ಸೀಸನ್ನಲ್ಲಿ ಕಡಿಮೆ ಆಗಿದೆ, ಹಾಗಾಗಿ ರೇಟು ಜಾಸ್ತಿ ಸಿಗ್ಬೋದು, ನನಗೂ ಒಳ್ಳೆ ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡಿ ಅವನು ಈ ಕಾಂಟ್ರಾಕ್ಟ್ನ ಮಾಡ್ಕೊತಾನೆ. ಈ ಸಿಚುವೇಶನ್ನು ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್ ಆಗಿದೆ. ಇಲ್ಲಿ ರೈತ ತಾನು ಬೆಳೆದಿರೋ ಟೊಮೊಟೊ ಹಣ್ಣಿಂದ ಲಾಸ್ ಆಗಲ್ಲ ಅಂತ ಖುಷಿಯಾಗಿದ್ದಾನೆ. ಅದೇ ಥರ ಹೋಲ್ಸೇಲ್ ಡೀಲರು 3 ತಿಂಗಳಾದಮೇಲೆ ನನಗೆ ಒಳ್ಳೆ ರೇಟ್ ಸಿಗುತ್ತೆ, ನನಗೂ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಿ ಖುಷಿಯಾಗಿದ್ದಾನೆ. ಆದ್ದರಿಂದ ಈ ಸಿಚುವೇಷನ್ನಲ್ಲಿ ನಾವು ರೈತ ಮತ್ತು ಹೋಲ್ಸೇಲ್ ಡೀಲರ್ ಇಬ್ಬರಿಗೂ ಕೂಡ ವಿನ್ ವಿನ್ ಸಿಚುವೇಶನ್ ಅಂತ ಕರಿಬೋದು. ಸೊ ಆದರೆ 31 ಮಾರ್ಚ್ ದಿನ ಟೊಮೊಟೊ ರೇಟ್ ಕಡಿಮೆ ಆಗಿತ್ತು ಅಂದರೆ ಹೋಲ್ಸೇಲ್ ಡೀಲರ್ಗೆ ಲಾಸ್ ಆಗುತ್ತೆ. ಅಥವಾ ಅವತ್ತಿನ ದಿನ ಏನಾದರೂ ರೇಟ್ ಜಾಸ್ತಿ ಆಗಿತ್ತು ಅಂದರೆ ರೈತನಿಗೆ ಬರಬೇಕಾಗಿರೋ ಪ್ರಾಫಿಟ್ಟು ಅಲ್ಲಿ ಲಾಸ್ ಆಗುತ್ತೆ. ಇಲ್ಲಿ ರೈತ ಮತ್ತು ಹೋಲ್ಸೇಲ್ ಡೀಲರ್ ಇಬ್ಬರೂ ಕೂಡ ಆಬ್ಲಿಗೇಷನ್ಗೆ ಒಳಪಟ್ಟಿರ್ತಾರೆ. ರೈತ ಅವತ್ತಿನ ದಿನ ಟೊಮೊಟೊನ ಸೇಲ್ ಮಾಡಲೇಬೇಕು. ಹಾಗೆಯೇ ಹೋಲ್ಸೇಲ್ ಡೀಲರು ಆ ಟೊಮೊಟೊನ ಪರ್ಚೇಸ್ ಮಾಡಲೇಬೇಕು. ಇಬ್ಬರೂ ಕೂಡ ನಾನು ಪರ್ಚೇಸ್ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ, ರೈತ ನಾನು ಸೇಲ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಈ ಥರ ಒಂದು ಸೆಟ್ಲ್ಮೆಂಟನ್ನು ಅಥವಾ ಅಗ್ರಿಮೆಂಟನ್ನು ನಾವೇನಂತ ಕರಿತೀವಿ ಅಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಫೈನಲ್ಲಾಗಿ ಅವತ್ತಿನ ದಿನ ಬಂದೇ ಬಿಡ್ತು ಅಂದರೆ 31 ಮಾರ್ಚ್. ಆ ದಿನ 3 ಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಮೊದಲನೇದು, ಟೊಮೊಟೊ ಪ್ರೈಸು ಜಾಸ್ತಿ ಆಗಿರ್ಬೋದು. ಎರಡನೇದು, ಆ ಕಾಂಟ್ರಾಕ್ಟಲ್ಲಿ ಏನು ಮೆನ್ಷನ್ ಆಗಿತ್ತು 15 ರೂಪೀಸ್ ಪರ್ ಕೆ ಜಿ ಅಂತ ಹೇಳಿ ಅದೇ ಪ್ರೈಸಲ್ಲಿ ಇರಬಹುದು, ಅಥವಾ ಅದಕ್ಕಿಂತ ಕಡಿಮೆನೂ ಕೂಡ ಇರಬಹುದು. ಆದರೆ ಅವತ್ತಿನ ದಿನ ಟೊಮೊಟೊ ರೇಟು 30 ರೂಪೀಸ್ ಪರ್ ಕೆ ಜಿ ಇತ್ತು. ಹಾಗಾದರೆ ರೈತನ ಹತ್ರ 10,000 ಕೆ ಜಿ ಟೊಮೊಟೊ ಇತ್ತು. ಆದರೆ ಅದರ ರೇಟ್ ಆಲ್ರೆಡಿ ಡಿಸೈಡ್ ಆಗಿತ್ತು, ಅದು 15 ರೂಪೀಸ್ ಕೆ ಜಿ. ಹೋಲ್ಸೇಲ್ ಡೀಲರು 3 ಲಕ್ಷ ಕೊಟ್ಟು 10,000 ಕೆ ಜಿ ಟೊಮೊಟೊ ಪರ್ಚೇಸ್ ಮಾಡಬೇಕಾಗಿತ್ತು. ಆದರೆ ಅವನು ಪೇ ಮಾಡಿದ್ದು ಕೇವಲ 1.5 ಲಕ್ಷ. ಹೋಲ್ಸೇಲ್ ಡೀಲರ್ಗೆ 1.5 ಲಕ್ಷ ಲಾಭ ಆಯಿತು. ರೈತನಿಗೆ ಏನಪ್ಪ ಲಾಭ ಅಂದರೆ ಅವನಿಗೆ ಒಂದು ಸೆಕ್ಯೂರಿಟಿ ಸಿಕ್ತು. ಅವನು ಟೊಮೊಟೊ ಬೆಳೆದಿದ್ರೂ ಕೂಡ ನೆಮ್ಮದಿಯಾಗಿದ್ದ. ಅವನಿಗೆ ಲಾಸ್ ಆಗಿದ್ದು ಆ 15 ರೂಪಾಯಿ ಮೇಲಿನ ಪ್ರಾಫಿಟ್ ಬರಬೇಕಾಗಿತ್ತಲ್ಲ, ಅದು ಅವನ ಲಾಸು, ಅಷ್ಟೇ ಅವನ ಲಾಸು. ಈ ರೈತ ಮತ್ತು ಹೋಲ್ಸೇಲ್ ಡೀಲರ್ ನಡುವೆ ನಡೆದಂಥ ಕಾಂಟ್ರಾಕ್ಟ್ನಲ್ಲಿ ಕೆಲವೊಂದು ರಿಸ್ಕ್ಗಳು ಕೂಡ ಇದ್ದಾವೆ. ಅದನ್ನು ನಾವು ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ಆ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಥವಾ ರಿಸ್ಕ್ಗಳು ಏನಪ್ಪ ಅಂತ ಅಂದರೆ, ಮೊದಲನೇ ರಿಸ್ಕ್ ಬಂದ್ಬಿಟ್ಟು ಲಿಕ್ವಿಡಿಟಿ ರಿಸ್ಕ್, ಎರಡನೇ ರಿಸ್ಕು ರೆಗ್ಯುಲೇಟರಿ ರಿಸ್ಕ್, ಥರ್ಡ್ ಒನ್ ಡಿಫಾಲ್ಟರಿ ರಿಸ್ಕ್, ಆ್ಯಂಡ್ ಫೋರ್ತ್ ಒನ್ ಇಸ್ ಅನ್ ರಿಜಿಡಿಟಿ ರಿಸ್ಕ್. ಈ 4 ರಿಸ್ಕ್ಗಳು ಕೂಡ ಇರ್ತವೆ. ಸೊ ಡಿಫಾಲ್ಟರಿ ರಿಸ್ಕ್ ಅಂತ ಹೇಳಿದ್ರೆ, ಸೊ ರೈತ ನಾನು ಸೇಲ್ ಮಾಡೋದಿಲ್ಲ ಅಂತ ಹೇಳ್ಬೋದು, ಅಥವಾ ಹೋಲ್ಸೇಲ್ ಡೀಲರು ನಾನು ಇದನ್ನು ಪರ್ಚೇಸ್ ಮಾಡಲ್ಲ ಅಂತ ಹೇಳ್ಬೋದು. ಮತ್ತು ಇವರಿಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಕಾಂಟ್ರಾಕ್ಟ್ನ ರೆಗ್ಯುಲೇಟ್ ಮಾಡ್ತಕ್ಕಂಥ ಬಾಡಿ ಯಾವುದೂ ಇರೋದಿಲ್ಲ. ಸೊ ಅವರು ಅದನ್ನು ಸೇಲ್ ಮಾಡ್ದೇ ಇರ್ಬೋದು, ಸೇಲ್ ಮಾಡಲೂಬಹುದು. ಸೊ ಈ ಎಲ್ಲ, ಮತ್ತು ಲಿಕ್ವಿಡಿಟಿ ರಿಸ್ಕ್ ಅಂದರೆ ಅವತ್ತಿನ ದಿನವೇ ನಾವು ದುಡ್ಡು ಕೊಡಬೇಕಾಗಿರುತ್ತೆ. ಮತ್ತು
ಇದು ರಿಜಿಡಿಟಿ ರಿಸ್ಕ್, ಅಂದರೆ ಇದನ್ನು ನೆಕ್ಸ್ಟ್ ಬೇರೆ ಯಾರಿಗೂ ಕೂಡ ಇದನ್ನು ಟ್ರಾನ್ಸ್ಫರ್ ಮಾಡೋ ಹಾಗಿರೋದಿಲ್ಲ, ಇವರಿಬ್ಬರೇ ಬೌಂಡ್ ಆಗಿರ್ತಾರೆ. ಈ ಎಲ್ಲ ಡಿಸ್ಅಡ್ವಾಂಟೇಜಸ್ಗಳನ್ನ ನಿವಾರಣೆ ಮಾಡಿ ಒಂದು ಅಡ್ವಾನ್ಸ್ ಮಾಡೆಲ್ನ ಹೊರಗಡೆ ತಂದಿದ್ದಾರೆ, ಅದೇ ಫ್ಯೂಚರ್ ಕಾಂಟ್ರಾಕ್ಟ್. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಮೇಲಿನ ಯಾವುದೇ ರಿಸ್ಕ್ಗಳು ಇರೋದಿಲ್ಲ. ಅದಕ್ಕಾಗಿ ಇದರಲ್ಲಿ ಕೆಲವೊಂದು ಮಾಡಿಫಿಕೇಷನ್ಗಳನ್ನ ಮಾಡಿದ್ದಾರೆ. ಅದೇನೇನು ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದು ಎಕ್ಸ್ಚೇಂಜ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಈ ಎಲ್ಲ ಟ್ರೇಡ್ಗಳು ಸೆಟ್ಲ್ಮೆಂಟ್ ಆಗೋದು ಎಕ್ಸ್ಚೇಂಜ್ನಲ್ಲೇ. ನೆಕ್ಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀವಿ. ಸೊ ಎಷ್ಟೆಷ್ಟು ಕ್ವಾಂಟಿಟಿನ ನಾವಿಲ್ಲಿ ಟ್ರೇಡ್ ಮಾಡೋದಿಲ್ಲ, ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಕ್ವಾಂಟಿಟಿನ ನಾವಿಲ್ಲಿ ಟ್ರೇಡ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಅ ವೆಲ್ ಸ್ಟ್ರಕ್ಚರ್ಡ್ ಆ್ಯಸ್ ಕಂಪೇರ್ ಟು ದ ಫ್ಯೂಚರ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಟ್ರೇಡಬಲ್. ಸೊ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನಾವು ನೋಡಿದ್ವಿ, ರೈತ ಮತ್ತು ಹೋಲ್ಸೇಲ್ ಡೀಲರ್ ನಡುವೆ ನಡೆದಿರ್ತಕ್ಕಂಥ ಕಾಂಟ್ರಾಕ್ಟರ್ನ ಬೇರೆಯವ್ರಿಗೆ ಮಾರೋಕ್ಕಾಗ್ತಾ ಇರಲ್ಲ. ಇಬ್ಬರು ಕೂಡ 3 ತಿಂಗಳವರೆಗೂ ಕಾಯಬೇಕಾಗಿರುತ್ತೆ. ಅದು ಟೈಮ್ ಬೌಂಡ್ ಆಗಿರುತ್ತೆ. ಮಧ್ಯದಲ್ಲಿ ಯಾರಿಗಾದರೂ ಕೂಡ ಸೇಲ್ ಮಾಡೋ ಹಾಗೆ ಇರಲ್ಲ. ಆದರೆ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಅದೆಲ್ಲ ಕೂಡ ಇರೋದಿಲ್ಲ. ಫ್ಯೂಚರ್ ಕಾಂಟ್ರಾಕ್ಟ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಡೇನೇ ಬೇಕಿದ್ದರೂ ನಾವು ಅದನ್ನು ಸೇಲ್ ಮಾಡ್ಬೋದು. ಇದಿಷ್ಟು ಕೂಡ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ಇರ್ತಕ್ಕಂಥ ಒಂದು ಅಡ್ವಾಂಟೇಜಸ್ಸು. ನೆಕ್ಸ್ಟ್ ರೆಗ್ಯುಲೇಟರಿ ಬಾಡಿ ಬೈ ಸೆಬಿ ಅನ್ನೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಾಡಿ ಇದನ್ನು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಮೋಸ ಆಗೋದಕ್ಕಾಗಲಿ ಅಥವಾ ಆ ಕಾಂಟ್ರಾಕ್ಟಿಂದ ಹೊರಗಡೆ ಬರೋದಕ್ಕಾಗಲಿ ಸಾಧ್ಯ ಇರೋದಿಲ್ಲ. ಸೊ ಇದಿಷ್ಟು ಕೂಡ ಈ ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ ಇರತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಲಾಟ್ ಸೈಜ್ ಅಂದ್ರೇನು, ಫ್ಯೂಚರ್ ಕಾಂಟ್ರಾಕ್ಟ್ ಯಾವ ಥರ ಸೆಟ್ಲ್ಮೆಂಟ್ ಆಗುತ್ತೆ, ಅದನ್ನೆಲ್ಲದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಇಷ್ಟೇ. ಈ ಸೀರೀಸ್ನ ಮುಂದಿನ ವಿಡಿಯೋನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ.